ತ್ರಿವರ್ಣ ನ್ಯೂಸ್ನ ತ್ರಿಕೋನ ಚರ್ಚೆಗೆ ಸ್ವಾಗತ. ನಾನು BM ಹನೀಫ್. ನನ್ನ ಜೊತೆಗೆ ಇವತ್ತು ಮೂವರು ಗಣ್ಯರು ಒಂದು ಚರ್ಚೆಗೆ ಸಂಬಂಧಿಸಿ ಕುಳಿತಿದ್ದಾರೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಕ್ರಿಕೆಟ್ ಜೂಜಾಟವೇ ಅಥವಾ ಕ್ರೀಡೆಯೇ. ನಿನ್ನೆಯಷ್ಟೇ ನಾವು ಒಂದು ದುರಂತಕ್ಕೆ ಸಾಕ್ಷಿಯಾಗಿದ್ದೇವೆ. ನಮ್ಮ ಜೊತೆಗೆ ಕುಳಿತಿರುವವರಲ್ಲಿ ಮಂಜುನಾಥ್ BR ಅವರು ರಾಜಕೀಯ ವಿಶ್ಲೇಷಕರು, ಲೇಖಕರು, ಆಕ್ಟಿವಿಸ್ಟ್ ಕೂಡ. ಅದೇ ರೀತಿ ಇನ್ನೊಬ್ರು ಮೇಜರ್ ಖುಷ್ವಂತ್ ಕೋಳಿಬೈಲು ಅವರು ಡಾಕ್ಟರ್ ಆಗಿದ್ದಾರೆ. ಮಿಲಿಟರಿನಲ್ಲಿ ಕೆಲಸ ಮಾಡಿ ಅವರು ಈಗ ಮಡಿಕೇರಿಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಸೂರ್ಯ ಮುಕುಂದರಾಜ್ ಅವರು ಕಾಂಗ್ರೆಸ್ಸಿನ ಕಾನೂನು ವಿಭಾಗದ ಮುಖ್ಯಸ್ಥರು. ಮೂವರನ್ನು ಕೂಡ ನಾನು ಇವತ್ತಿನ ಚರ್ಚೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ಎಸ್, ಚರ್ಚೆಯ ವಿಷಯ ಕ್ರಿಕೆಟ್ ಜೂಜಾಟನ ಅಥವಾ ಕ್ರೀಡೆಯ. ಈ ಪ್ರಶ್ನೆ ಬರೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ನಡೆದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಬಹಳ ದೊಡ್ಡ ಸಂಭ್ರಮ ಆಗಬೇಕಾಗಿದ್ದಂತಹ ಸಮಾರಂಭ ಕೊನೆಯಲ್ಲಿ ಬಹಳ ವಿಷಾದದ ಒಂದು ಸಂಗತಿಯಾಗಿ ಪರಿಗಣಿಸಿತು. 11 ಮಂದಿ ಯುವ ಜನರು ನೂಕುನುಗ್ಗಲಿನಲ್ಲಿ ಪ್ರಾಣ ತೆತ್ತರು. ಅದರ ಬಳಿಕವೂ ಕೂಡ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಭ್ರಮ ಸ್ಟೇಡಿಯಂ ಒಳಗಡೆ ನಡೀತಾ ಇತ್ತು. ಇನ್ನೊಂದು ಕಡೆ ಸರ್ಕಾರ ಕೂಡ ಈ ವಿಷಯಕ್ಕೆ ಸಂಬಂಧಿಸಿ ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಇದನ್ನ ಹ್ಯಾಂಡಲ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎನ್ನುವಂತಹ ಒಂದು ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಸ್, ನಾನು ಮೊದಲು ಖುಷ್ವಂತ್ ಅವರ ಕಡೆಯಿಂದ ಚರ್ಚೆಯನ್ನ ಆರಂಭಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನನಗೆ ಗೊತ್ತಿದೆ ನೀವು ಕ್ರಿಕೆಟ್ ಪ್ರಿಯರು, ಕ್ರಿಕೆಟ್ ಅನ್ನ ಬಹಳ ಚೆನ್ನಾಗಿ ಆಸ್ವಾದಿಸ್ತೀರಿ. ಆಮೇಲೆ ಕ್ರಿಕೆಟ್ಗೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳು ಕೂಡ ನಿಮ್ಮ ಗಮನದಲ್ಲಿದೆ. ಆಲ್ದೋ ಯು ಆರ್ ಇನ್ ಮಿಲಿಟರಿ, ಅಲ್ಲಿಂದ ಬಂದ ಮೇಲೆ ಕೂಡ ನಿಮ್ಮ ಆಸಕ್ತಿಯ ಕ್ಷೇತ್ರ ಬೇರೆ ಬೇರೆ ತರ ರಾಜಕೀಯ ವಿಶ್ಲೇಷಣೆಗೂ ಕೂಡ ನೀವು ನಮ್ಮ ಜೊತೆಗೆ ಸೇರ್ತೀರಿ. ಅದೇ ರೀತಿ ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿ ಬರವಣಿಗೆಯನ್ನು ಮಾಡ್ತೀರಿ ಲೇಖಕರಾಗಿ. ಕ್ರಿಕೆಟ್ ನ ಪ್ರೇಮ ಕೂಡ ನಿಮಗಿದೆ. ನಿಮಗೇನ್ ಅನ್ಸುತ್ತೆ ಖುಷ್ವಂತ್ ಅವರೇ, ಈ ಇಡೀ IPL ನ ಒಂದು ಸ್ಟ್ರಕ್ಚರ್ ಮತ್ತು ಇದು ನಡೀತಾ ಇರುವಂತಹ ವಿಧಾನ, ಇದು ಯಾವುದೋ ಒಂದು ವ್ಯಾಪಾರ, ಇದು ಯಾವುದೋ ಒಂದು ಗ್ಯಾಂಬ್ಲಿಂಗ್ ಅನ್ನೋ ತರ ನಡೀತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸರ್, ಇದನ್ನು ನಾನು ಎರಡು ರೀತಿಯಲ್ಲೇ ನೋಡ್ತೀನಿ. ಇಲ್ಲಿ 11 ಜನ ಆ ಘಟನೆಯಲ್ಲಿ ಬಲಿಯಾಗದಿದ್ರೆ, ಇಸ್ ಯುವರ್ ಒಪಿನಿಯನ್ ಅಬೌಟ್ IPL ಅಂಡ್ ಕ್ರಿಕೆಟ್? ವಾಸ್ ಇಟ್ ಡಿಫರೆಂಟ್ ಆರ್ ಜಸ್ಟ್ ಬಿಕಾಸ್ 11 ಪೀಪಲ್ ನಿನ್ನೆ ತೀರೋದ್ರು ಅನ್ನೋ ಕಾರಣಕ್ಕೆ ನಮ್ಮ ವಿಶ್ಲೇಷಣೆ ಬೇರೆಯಾ? ಈ ತರ ಆಗ್ಬಾರ್ದು. ಮೊದಲಿಗೆ ಬರ್ತೀನಿ ನಾನು ನಾನು ಫಸ್ಟ್ ಡಿವಿಷನ್ ಕ್ರಿಕೆಟ್ ಆಡಿದ್ದೀನಿ. ನಾನು ಕ್ರಿಕೆಟ್ ಅನ್ನು ತುಂಬಾ ನೋಡ್ತೀನಿ, ಆಸ್ವಾದಿಸ್ತೀನಿ. IPL ಬಗ್ಗೆ ನಮ್ಮ ಅಭಿಪ್ರಾಯ ಬದಲಾಗಬಾರ್ದು. ನಾನು ಬಹಳಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ. ಟೆಸ್ಟ್ ಕ್ರಿಕೆಟ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್, IPL ಒಂದು ಜೂಜು. ನೋಡಿ, ಎವ್ರಿ ಸ್ಪೋರ್ಟ್ಸ್ ಹ್ಯಾಸ್ ಇವಾಲ್ವ್ಡ್. ಟೆಸ್ಟ್ ಕ್ರಿಕೆಟ್ ಇಂದ ಒನ್ ಡೇ ಕ್ರಿಕೆಟ್ ಬಂತು, ಒನ್ ಡೇ ಕ್ರಿಕೆಟ್ ಇಂದ IPL ಬಂತು. ಎರಡನೇ ವಿಚಾರ, ಭಾರತದಂತ ದೇಶದಲ್ಲಿ IPL ಇಸ್ ಎ ಹ್ಯೂಜ್, ಅದಕ್ಕೇನ್ ಹೇಳುದು, ಬಿಲಿಯನ್ ಕೋಟ್ಯಾಂತರ ರೂಪಾಯಿಗಳ ಒಂದು ಉದ್ಯಮ. ಇದರಲ್ಲಿ ಕೇವಲ ಆಟಗಾರರಲ್ಲ, ಫಿಸಿಯೋ ಇರ್ಬೋದು, ಡೇಟಾ ಅನಲಿಸ್ಟ್ ಇರ್ಬೋದು, ಥ್ರೋಡೌನ್ ಸ್ಪೆಷಲಿಸ್ಟ್ ಇರ್ಬೋದು, ಸ್ಟೇಡಿಯಂನ ಹೊರಗಡೆ ಬಾವುಟ ಮಾರೋರಿಂದ ಹಿಡಿದು ಇದು ಲಕ್ಷಾಂತರ ಜನರಿಗೆ 2 ತಿಂಗಳ ಕಾಲ ಉದ್ಯೋಗವನ್ನ ಜನರೇಟ್ ಮಾಡಿಕೊಡ್ತದೆ. ಫಾರ್ ಎಕ್ಸಾಂಪಲ್, ಸೂನ್ ಐ ವಾಸ್ ಔಟ್ ಫ್ರಮ್ ದ ಆರ್ಮಿ, ನನಗೊಂದು ಇದು ಬಂದಿತ್ತು, ಉಡಿ ಓಕೆ ಸೆಕ್ಯೂರಿಟಿ ಆಫೀಸರ್ ಫಾರ್ 2 months ವಿಲ್ ಪೇ ಯು ಸೋ ಮೆನಿ ಲ್ಯಾಕ್ಸ್ ಅಂತ ಹೇಳಿ. ಈ ಒಂದು ನಾವು ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು, ಏನೇ ಹೇಳ್ಬೋದು. ಭಾರತ ದೇಶದಲ್ಲಿ IPL ಆಲ್ಸೋ ಇಸ್ ಎ ರೆವಿನ್ಯೂ ಜನರೇಟಿಂಗ್ ಪ್ಲಾಟ್ಫಾರ್ಮ್ ಫಾರ್ ದ ಕಂಟ್ರಿ, ಫಾರ್ ದ ಪ್ಲೇಯರ್ಸ್ ಅಂಡ್ ಲಾಟ್ ಆಫ್ ಪೀಪಲ್. ನಿನ್ನೆ ಏನು ದುರ್ಘಟನೆ ನಡೀತಲ್ವಾ, ಆ ದುರ್ಘಟನೆಗೆ ಯಾಕಂದ್ರೆ ಇದಕ್ಕಿಂತ ಮೊದಲು 17 ಬಾರಿ ವಿಜಯೋತ್ಸವ ಆಗಿದೆ ಬೇರೆ ಬೇರೆ ಕಡೆಗಳಲ್ಲಿ. ಅದನ್ನ ಬೇರೆ ಬೇರೆ ಕಡೆಗಳಲ್ಲಿ ಜನ ಆನಂದ ಪಟ್ಟಿದ್ದಾರೆ. ಹಾಗಾಗಿ ನಿನ್ನೆ ನಡೆದ ಘಟನೆ ಮತ್ತೆ IPL ಬೇಕಾ ಬೇಡವಾ, ಇಸ್ ಇಟ್ ಪ್ಯೂರ್ ಆರ್ ಇಸ್ ಇಟ್ ಎ ಬೆಟ್ಟಿಂಗ್ ಅಂತ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಹೋಗ್ಬಾರ್ದು. ನಿನ್ನೆ ನಡೆದಿರೋದು ಇಸ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಂಗೆ ತುಂಬಾ ದುಃಖ ಇದೆ. ಯಾಕಂದ್ರೆ ಇದರಲ್ಲಿ ಐ ಕಾಂಟ್ ಟೇಕ್ ಎ ಪೊಲಿಟಿಕಲ್ ವ್ಯೂ. ಐ ಸಾ ದ ಟ್ವೀಟ್ ಆಫ್ ಬೋತ್ ದ ಪಾರ್ಟೀಸ್. ಇನಿಷಿಯಲಿ ಐ ಸಾ BJP criticizing ಕಾಂಗ್ರೆಸ್ ದಟ್ ನೀವು ಯಾಕೆ ರ್ಯಾಲಿಗೆ ಬಿಡ್ತಾ ಇಲ್ಲ ಹೇಳಿ ಓಪನ್ ಇದಕ್ಕೆ. ದೆನ್ ದೇ ಡಿಲೀಟೆಡ್ ದ ಟ್ವೀಟ್. ಸೊ ಹಾಗಾಗಿ ನೋ ಪೊಲಿಟಿಕಲ್ ಪಾರ್ಟಿ ಕ್ಯಾನ್ ಟೇಕ್ ಎ ಹೈ ಮೊರಲ್ ಗ್ರೌಂಡ್ ಆಸ್ ಫಾರ್ ದಿಸ್ ಇಶ್ಯೂ ಇಸ್ ಕನ್ಸರ್ನ್. ನಿನ್ನೆ there has been a lapse in management. There is no doubt about it. So ಆ ವಿಚಾರ ಬೇರೆ. ಸೊ
ಹಾಗಾಗಿ ನಾನು IPL ನಾ ಕಾಮಲೆ ಕಣ್ಣಿನಿಂದ ನೋಡುದಿಲ್ಲ. ನಿನ್ನೆ ಹೇಳ್ತಾ ಇದ್ದೆ, ನಮ್ಮ ಸಿನಿಮಾಗಳು ಇವಾಗ ಕುಟುಂಬದ ಜೊತೆ ಕೂತ್ಕೊಂಡು ನೋಡುವಾಗಿಲ್ಲ. ನಮ್ ವೆಬ್ ಸೀರೀಸ್ ಅನ್ನ ನಾವು ಬೇರೆ ಬೇರೆ ರೂಮ್ ಅಲ್ಲಿ ಕೂತ್ಕೊಂಡು ನೋಡ್ಬೇಕು. ಒಂದು ಕುಟುಂಬ ಸಂಜೆ 2 ಗಂಟೆ 3 ಗಂಟೆ ಹೊತ್ತಿಗೆ ಒಂದು ಕ್ರೀಡೆಯನ್ನು ನೋಡಿ, ಆಸ್ ಎ ಫ್ಯಾಮಿಲಿ, ಇಫ್ ಸಂಬಡಿ ಕ್ಯಾನ್ ವಾಚ್ ಎ ಸ್ಪೋರ್ಟ್, ಸ್ಪೋರ್ಟ್ಸ್ ಆಸ್ ಎ ಪಾಸಿಟಿವ್ ಹೆಲ್ತಿ ರೀಇನ್ಫೋರ್ಸ್ಮೆಂಟ್ ಓವರ್ ಎ ಫ್ಯಾಮಿಲಿ ಅಲ್ವಾ. ಎವ್ರಿಬಡಿ ವಾಂಟ್ ಟು ಸ್ಟೇ ಫಿಟ್ಟರ್, ಪ್ಲೇ ಸ್ಪೋರ್ಟ್ಸ್. IPL ಹ್ಯಾಸ್ ಲಾಟ್ ಆಫ್ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆನ್ ಪೀಪಲ್ ಅಂಡ್ ಸೊಸೈಟಿ. ನಾವ್ ಇದನ್ನ ಮರಿಬಾರ್ದು. ಬಿಕಾಸ್ ಕೆಟ್ಟದ್ ಬೇಕಾದಷ್ಟಿದೆ. ನಾವು ಆನ್ಲೈನ್ ಗ್ಯಾಂಬ್ಲಿಂಗ್ ಬಗ್ಗೆ ಮಾತಾಡಲ್ಲ, ಬೇರೆ ವಿಚಾರದ ಬಗ್ಗೆ ಮಾತಾಡಲ್ಲ. ಜಸ್ಟ್ ಬಿಕಾಸ್ IPL ಆಟದ ಫಾರ್ಮ್ಯಾಟ್ ನನಗೆ ಇಷ್ಟ ಇಲ್ಲ ಹೇಳೋ ಮಾದರಿಗೆ ಐ ಕಾಂಟ್ ಸೇ IPL ಇಸ್ ಬ್ಯಾಡ್ ಅಂತ. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಬಹಳ ಕಷ್ಟಪಟ್ಟು ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೊಂದು ಅದರದ್ದೇ ಆದಂತ ವ್ಯಾಪಾರದ ಸೂತ್ರಗಳೆಲ್ಲ ಇವೆ. ಆದ್ರೆ we should be proud about it. Just like English Premier League, Indian should be proud about Indian Premier League. ಅದರ ಬಗ್ಗೆ ಅನುಮಾನ ಇಲ್ಲ. ಒಂದು ಕಾಲದಲ್ಲಿ ಕ್ರಿಕೆಟ್ ಅನ್ನ ಜೆಂಟ್ಲ್ಮೆನ್ಸ್ ಪ್ಲೇ ಅಂತ ನಾವು ಹೇಳ್ತಾ ಇದ್ವಿ. ಇವತ್ತು IPL ಎಲ್ಲ ಬಂದ ಮೇಲೆ ಬೇರೆ ಬೇರೆ ತರದಲ್ಲಿ ಬೆಟ್ಟಿಂಗ್ ಅಡ್ಡಗಳ ಮೇಲೆ ಪೊಲೀಸರು ದಾಳಿ ಮಾಡೋದು, ಅಕ್ರಮವಾಗಿ ಬೆಟ್ಟಿಂಗ್ ನಡೆಸೋದ್ರ ಮೇಲೆ ದಾಳಿ ಮಾಡೋದು, ಆಮೇಲೆ ಎಷ್ಟೋ ಮಂದಿ ಅದರಲ್ಲಿ ದುಡ್ಡು ಕಟ್ಟಿ ಪ್ರಾಣ ಕಳೆದುಕೊಳ್ಳೋದು. ನೀವು ಡಿವೇಟ್ ಮಾಡ್ತಾ ಇದ್ದೀರಾ ಸರ್, ನೀವು ವಿಷಯನ ಡಿವೇಟ್ ಮಾಡ್ತಿದ್ದೀರಾ. ಇನ್ ಸೋ ಮೆನಿ ಕಂಟ್ರೀಸ್ ಬೆಟ್ಟಿಂಗ್ ಇಸ್ ಲೀಗಲ್. ನಾವು ಬೆಟ್ಟಿಂಗ್ ಅನ್ನ ಲೀಗಲೈಸ್ ಮಾಡಿ ದೇಶಕ್ಕೆ ರೆವಿನ್ಯೂ ಜನರೇಟ್ ಮಾಡೋದ್ರ ಬಗ್ಗೆ ಬೇಕಾದ್ರೆ ಯೋಚನೆ ಮಾಡಬಹುದು. ಜಸ್ಟ್ ಬಿಕಾಸ್ ಸರ್ ಬೆಟ್ಟಿಂಗ್ IPL ಮೇಲೆ ಮಾತ್ರ ಆಗ್ತಾ ಇಲ್ಲ. ಇದೇ ಬೆಟ್ಟಿಂಗ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದ್ರೂ ಆಗುತ್ತೆ, ರಣಜಿ ಮೇಲೆ ಬೆಟ್ಟಿಂಗ್ ಮಾಡಬಹುದು, ಜಿಲ್ಲಾ ಮಟ್ಟದ ಕ್ರೀಡೆಗಳ ಮೇಲೆ ಕೂಡ ಇವಾಗ ಆ ಸ್ಕೋರ್ಗಳು ಇದು ನಮ್ಮ ಕ್ರಿಕ್ ಇನ್ಫೋ ಆಪ್ ಅಲ್ಲಿ ಬರುತ್ತಲ್ಲ. ಬೆಟ್ಟಿಂಗ್ ಇಸ್ ಎವ್ರಿವೇರ್. ಬೆಟ್ಟಿಂಗ್ ಇಸ್ ಎ ಸೆಪರೇಟ್ ಬಿಸ್ನೆಸ್. ಎಸ್ ಒಂದ್ ನಿಮಿಷ, ನಾನು ಸೂರ್ಯ ಅವ್ರಿಗೆ ಬರ್ತೇನೆ. ಈಗ ಒಂದು ಮಾತು ಬಂತು, ಪುಷ್ಪವಂತ್ ಅವರು ಮತ್ತು ನಾನು ಇಬ್ರು ಕೂಡ ಸಹಮತ ವ್ಯಕ್ತಪಡಿಸುವಂತದ್ದು, ಇಡೀ ಒಂದು ಸಂಭ್ರಮವನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಪ್ಲಾನಿಂಗ್ ಇಲ್ಲ, ಕೊನೆ ಕ್ಷಣದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಒಂದು 40,000 ಜನ ಸೇರುವಂತಹ ಒಂದು IPL ಪಂದ್ಯ ನಡೆಯುವಾಗ ತಗೊಳ್ಳುವಂತಹ ಒಂದು ಮುಂಜಾಗ್ರತೆಯ ಯಾವ ಕ್ರಮಗಳು ನಿನ್ನೆ ಇರ್ಲಿಲ್ಲ ಅಲ್ಲಿ ಸ್ಟೇಡಿಯಂನಲ್ಲಿ. ಈ ಅವಸರ ಯಾಕೆ ಬೇಕಾಗಿತ್ತು? ಸರ್ಕಾರ ಸ್ವತಃ ತಾನೇ ಹೋಗಿ ಅಲ್ಲಿ ಆಟವಾಡಿ ಗೆದ್ದ ಹಾಗೆ ಸರ್ಕಾರದ ಮಂತ್ರಿಗಳು ಮತ್ತೆ ಎಲ್ಲರೂ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಿದ್ದು ನೋಡಿದ್ರೆ ನೋಡಿ. 2 ಸಮಾರಂಭ ಆಯ್ತು ನಿನ್ನೆ. ಒಂದು ವಿಧಾನಸೌಧದ ಎದುರುಗಡೆ ಆಯ್ತು, ಇನ್ನೊಂದು ಸ್ಟೇಡಿಯಂನಲ್ಲಿ ಆಯ್ತು. 2 ಸಮಾರಂಭ ಆಗ್ಬೇಕಾದ ಅಗತ್ಯ ಇತ್ತ? ಮೊದಲನೇದು. ಆಮೇಲೆ ವಿಧಾನಸೌಧದ ಮುಂದೆ ಮೆಟ್ಲ ಮೇಲೆ ಮಾಡಬೇಕಾದ ಅಗತ್ಯ ಇತ್ತ? ಈಗ ಬುಕರ್ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಪ್ರಶಸ್ತಿ ಗೆದ್ದು ಬಂದಂತಹ ಬಾನು ಮುಸ್ತಕ್ ಅವರಿಗೆ ವಿಧಾನಸೌಧದಲ್ಲಿ ಸನ್ಮಾನ ಆಯ್ತು. ಎಲ್ಲ ಆಯ್ತು, ಒಳಗಡೆ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಆಯ್ತು. ಯಾರು ಬರ್ಬೇಕಾಗಿದ್ದು ಅವರೆಲ್ಲ ಬಂದ್ರು, ಯಾರನ್ನು ಕರ್ಕೊಂಡ್ ಬರ್ಬೇಕಾದ ಅಗತ್ಯ ಇರ್ಲಿಲ್ಲ, ಹೌಸ್ಫುಲ್ ಆಗಿತ್ತು. ನೀವು ಮೆಟ್ಲ ಮೇಲೆ ಮಾಡ್ಬೇಕಾದಂತ ಅಗತ್ಯ ಏನಿತ್ತು? ಸರ್ಕಾರದವರು ಅದರ ಕ್ರೆಡಿಟ್ ತಗೊಳ್ಳೋದಕ್ಕೆ ಅತ್ಯಂತ ಉತ್ಸಾಹ ತೋರಿಸಿದ್ರಿಂದ ಇಲ್ಲಿ ಒಂದ್ ಕಡೆ ಅಲ್ಲಿ ಒಂದ್ ಕಡೆ ಜನ ಯಾವ ಕಡೆ ಹೋಗ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಬಂತು. ಆಮೇಲೆ ಬೆಳಿಗ್ಗೆಯಿಂದ ಬೆಂಗಳೂರಿನಲ್ಲಿ ಮತ್ತು ಎಲ್ಲ ಕಡೆ ಏನ್ ಸುದ್ದಿ ಹಬ್ಬಿತ್ತು ಅಂತ ಹೇಳಿದ್ರೆ, ಒಂದು ಅಲ್ಲಿಂದ ಟೀಮು ಏರ್ಪೋರ್ಟ್ ಇಂದ ನೇರವಾಗಿ ವಿಧಾನಸೌಧಕ್ಕೆ ಬರುತ್ತೆ. ಅಲ್ಲಿ ಮುಖ್ಯಮಂತ್ರಿ ಇರ್ತಾರೆ, ಉಪಮುಖ್ಯಮಂತ್ರಿ ಇರ್ತಾರೆ, ದೊಡ್ಡ ಸಮಾರಂಭ ನಡೀತದೆ. ಅಲ್ಲಿಂದ ಮೆರವಣಿಗೆನಲ್ಲಿ ಸ್ಟೇಡಿಯಂಗೆ ಹೋಗ್ತಾರೆ, ಎಲ್ಲರೂ ಕೂಡ ಕಪ್ಪಿಡ್ಕೊಂಡು. ಅಲ್ಲಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದು ಇಡೀ ಬೆಳಿಗ್ಗೆಯಿಂದ ಪ್ರಚಾರ ಆಗ್ಬಿಟ್ಟಿತ್ತು. ಆಮೇಲೆ ನೀವು ಮೆರವಣಿಗೆ ಇಲ್ಲ ಏನ್ ಹೇಳಿದ್ರು ಯಾರಿಗೂ ಗೊತ್ತಾಗಿಲ್ಲ. ಅದು ಅಷ್ಟೊತ್ತಿಗೆ ಜನ ಅಲ್ಲೆಲ್ಲ ಸೇರಿ ಆಗಿತ್ತು. ಅಲ್ಲಿ 2-2.5 ಲಕ್ಷ ಜನ ವಿಧಾನಸೌಧ, ಹೈಕೋರ್ಟ್ ಮತ್ತೆ ಸ್ಟೇಡಿಯಂನ ಸುತ್ತಮುತ್ತ ಸೇರಿದ್ದಿದೆಯಲ್ಲ, ಅದು ನಾವು ಇದುವರೆಗೆ ನಾವು ಆ ತರದ ಇದನ್ನ ನೋಡಿಲ್ಲ, ನಾವು ಕ್ರೌಡ್ ಅನ್ನ ನೋಡಿಲ್ಲ. ನಾವು ಸಹಜ IPL ನ ಕ್ರೇಜು ಅದು ಒಂದು ತಿಂಗಳಿಂದ ಎಲ್ಲ ಇದಾಗ್ತಾ ಬಂದು ಪ್ರವೋಕ್ ಆಗ್ತಾ ಬಂದು ಈ ಲೆವೆಲ್ಗೆ ಬಂದಿದೆ. ಸರ್ಕಾರ ಇದು ತಪ್ಪು ಮಾಡಿದೆ ಅಂತ ಹೇಳಿ ನಿಮ್ಗೆ ಅನ್ಸಲ್ವಾ? ನೀವು ಕಾಂಗ್ರೆಸ್ ಪಕ್ಷದ ನೀವು ಕಾನೂನು ವಿಭಾಗದ ಅಧ್ಯಕ್ಷರಿದ್ದೀರಿ ಸರ್. ಈಗ ಡಾಕ್ಟರ್ ಚೆನ್ನಾಗಿ ಹೇಳಿದ್ರು, ಈ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಇದನ್ನಾಗಿರ್ಬೋದು, ಇದನ್ನ ನಾನು ಮಾತಾಡಕ್ ಹೋಗಲ್ಲ ಅಂತ. ಯಾಕೆಂದ್ರೆ ಯಾರಿಗೂ ನೈತಿಕತೆ, ಮಾರಲ್ ರೈಟ್ಸ್ ಇಲ್ಲ. ಬಿಜೆಪಿನವರು ಮೊದಲು ನೀವು ಇಷ್ಟು ಸಂಭ್ರಮಾಚರಣೆಯನ್ನ ಮಾಡ್ಬೇಕಾಗಿತ್ತು. ಗೃಹ ಸಚಿವರಿಗೆ, ಆಕಸ್ಮಿಕ ಗೃಹ ಸಚಿವರು, ನೀವು ಮೆರವಣಿಗೆಗೆ ಅವಕಾಶವನ್ನ ಕೊಟ್ಟು ಮತ್ತೆ ಕ್ಯಾನ್ಸಲ್ ಮಾಡ್ಬಿಟ್ಟಿದೀರಾ, ನೀವೆಂತ ಗೃಹ ಸಚಿವರು ಅಂತ ಟ್ವೀಟ್ ಮಾಡಿದ್ ಕೂಡ ಡಾಕ್ಟರ್ ಉಲ್ಲೇಖ ಮಾಡಿದ್ರು. ಅದಾದ ನಂತರ ನೀವ್ ಹೇಳ್ತಾ ಇರುವಂತ ಪ್ರಶ್ನೆಗಳಿದಾವಲ್ಲ, ಸರ್ಕಾರ ಹಂಗ್ ಮಾಡ್ಬೇಕಾಗಿತ್ತೇನೋ, ಹಿಂಗ್ ಮಾಡ್ಬೇಕಾಗಿತ್ತೇನೋ, ಈ ತರ ಆಗ್ಬೇಕಾಗಿತ್ತು, ನಿಯಂತ್ರಣ ಮಾಡ್ಬೇಕಾಗಿತ್ತು, ಅಥವಾ ಒಂದ್ ವಾರ ಆದ್ಮೇಲೆ ಮಾಡ್ಬೇಕಾಗಿತ್ತು, 2 ಕಾರ್ಯಕ್ರಮ ಯಾಕೆ ಅಂತ. ಈಗ ಅದೆಲ್ಲ ಹೈಪೋಥೆಟಿಕಲ್ ಕ್ವಶನ್ಸ್ ಯಾವಾಗ ಬರುತ್ತೆ ಅಂದ್ರೆ, ಈ ತರದ್ ಏನಾದ್ರು ಒಂದು ದುರ್ಘಟನೆ ಸಂಭವಿಸಿದಾಗ ಮಾತ್ರ ಬರುತ್ತೆ. ನಿನ್ನೆ ಯಾವ್ದು ಕೂಡ ಇಂತ ದುರ್ಘಟನೆಗಳು ನಡಿಲಿಲ್ಲ ಅಂದಿದ್ರೆ ನಾವು ಈ ಚರ್ಚೆನೆ ಮಾಡ್ತಾ ಇರ್ಲಿಲ್ಲ. IPL ಸಮಾವೇಶ ಆದಂಗಾಯ್ತು, ಚೆನ್ನಾಗಾಯ್ತು, ಜನ ಖುಷಿಲಿದ್ರು, ಸಂಭ್ರಮಾಚರಣೆಲಿದ್ರು ಅಂತ. IPL ಮ್ಯಾಚ್ ಗೆದ್ದಿದ್ದ ದಿನ ರಾತ್ರಿಯಿಂದನೇ ನೀವು ಅದನ್ನ ನೋಡಿರ್ತೀರಾ.
ತುಂಬಾ ಜನ ಕಾರ್ಗಳು ಟಾಪ್ ಮೇಲೆ ಕುತ್ಕೊಂಡು ಬಾವುಟ ಹಿಡ್ಕೊಂಡು ಓಡಾಡ್ತಾ ಇದ್ರು. ತುಂಬಾ ಜನ ಪಬ್ಗಳಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡಿದ್ರು. ಎಷ್ಟೋ ಜನ ಅದನ್ನ ಸಂಭ್ರಮಾಚರಣೆ ಎಕ್ಸ್ಪ್ಲೋಡ್ ಆಗೋಗ್ಬಿಟ್ಟಿತ್ತು. ಸೊ ಆ ಎಕ್ಸ್ಪ್ಲೋಷನ್ ಇದೆಯಲ್ಲ, ಅದನ್ನ ಯಾರು ಕೂಡ ತಡೆಯಕ್ಕಾಗಲ್ಲ. ಈಗ ಒಂದು ವಿಧಾನಸೌಧದ ಮೆಟ್ಲು ಮೇಲೆ ಮಾಡ್ಬೇಕಾಗಿತ್ತಾ? ಈ ತರದೊಂದು ಇದು ಅವಶ್ಯಕತೆ ಇತ್ತಾ? ಈಗ RCB ಅನ್ನೋದಿದೆಯಲ್ಲ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದಿದೆಯಲ್ಲ, ಅದೊಂದು ಪ್ರತೀತಿ ಆಗೋಗ್ಬಿಟ್ಟಿದೆ. ಪ್ರತಿ ವರ್ಷನೂ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳೋಂಥದ್ದು ಇದೆಯಲ್ಲ, 18 ವರ್ಷದಿಂದನೂ ಹೇಳ್ತಾನೆ ಇದ್ರು. ಸೊ ಎಲ್ರು ಕೂಡ ನಾನ್ ಕ್ರಿಕೆಟ್ ನ ನೋಡೋದಿಲ್ಲ, ನಾನ್ ಕ್ರಿಕೆಟ್ ನ ಆಡೋದಿಲ್ಲ ಹಾಗಂತ ಹೇಳ್ಬಿಟ್ಟು ಸೊ ಬೇರೆಯವರ ಸಂಭ್ರಮಾಚರಣೆನ ಇದನ್ನ ನಾವು ತಡೆಯಕ್ಕಾಗಲ್ಲ. ಸೊ ಅದು ಏನೋ ಒಂದು ಇಡೀ ರಾಜ್ಯ, ಇಡೀ ದೇಶ ನೀವ್ ಹೇಳ್ತಾ ಇರೋದು ಸರ್ಕಾರ ಈ 11 ಮಂದಿ ಯುವ ಜನರ ಸಾವಿನ ಜವಾಬ್ದಾರಿಯನ್ನ ಹೊರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ? ಜವಾಬ್ದಾರಿ ಸರ್ಕಾರ ಅವರೇ ತಪ್ಪು ಮಾಡಿದ್ದಾರೆ. ಇಲ್ಲಿ ನಿನ್ನೆ ತಾವು ಒಂದಷ್ಟು ಜನ ಅಲ್ಲಿ ಬಂದಂತವ್ರ ಬೈಟ್ಗಳನ್ನ ಕೇಳಿಸ್ಕೊಬೇಕಾಯ್ತು. ಸಾರ್ವಜನಿಕರು ಯಾರ ಸ್ಥಳದಲ್ಲಿದ್ರು, ಸೊ ಅವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಜನ ಅಲ್ಲಿ ಸಾಯ್ತಾ ಇದ್ರು ಕೂಡ. ಬೆಳಗ್ಗೆ ನಾನೊಂದು ಕಾರ್ಯಕ್ರಮ ನೋಡ್ತಾ ಇದ್ದೆ TV9 ಅಲ್ಲಿ. ಸೊ ಅವನು ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಈ ತರ ಹಿಂಗ ಆಗ್ತಾ ಇದೆ ಸರ್, ಇಲ್ಲಿ ತುಳಿದ್ರು, ಈ ತರ ಆಗ್ತಾ ಇತ್ತು, ನಾವು ಆಸ್ಪತ್ರೆಗೆ ತಗೊಂಡೋಗಕ್ ಆಗ್ತಿರ್ಲಿಲ್ಲ ಅಂತ ಆ ನೋವಿನ ವಿಚಾರ ಹೇಳ್ತಾ ಇದ್ರೆ, ಹಿಂದೆ ನಿಂತ್ಕೊಂಡು ಜನ RCB ಅಂತ ಕೂಗ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಕೇಕೆ ಆಗ್ತಾ ಇರ್ತಾರೆ. ಸೊ ನೀವು ಯಾವ್ದನ್ನ ಅಂತ ಇದ್ ಮಾಡಕ್ ಹೋಗ್ತೀರಾ? ಯಾರು ತಪ್ಪು ಅಂತ ಹೇಳ್ತೀರಾ? ಇಲ್ಲ, ಅಲ್ಲಿ ಬಂದಂತವ್ರು ಸ್ವಯಂ ನಿಗ್ರಹ ಇಟ್ಕೊಬೇಕಲ್ಲ ಜನ. ನೀವ್ ಹೇಳ್ತಾ ಇರೋದು ಪ್ರೇಕ್ಷಕರು ಬಂದ ಆಡಿಯನ್ಸ್ ಇದ್ದೇ ತಪ್ಪು, ಅವರು ಶಿಸ್ತುಬದ್ಧವಾಗಿ ನಡ್ಕೋಬೇಕಾಗಿತ್ತು ಅಂತ ನೀವ್ ಹೇಳ್ತಾ ಇರೋದು. ಅಷ್ಟೊಂದು ಇದನ್ನ ಉನ್ಮಾದ ಇದೆಯಲ್ಲ, ಉನ್ಮಾದ ತುಂಬಾ. ಇವಾಗ ಕುಂಭಮೇಳಕ್ಕೆ ಹೋಗಿದ್ರು, 150 ಜನ ಸತ್ತೋದ್ರು. ಯಾಕೆ ಕಾರಣ? ನಾವು ಕುಂಭಮೇಳಕ್ಕೆ ಬೇಗ ನಾವು ಹೋಗ್ಬಿಟ್ಟು ತೀರ್ಥ ಸ್ನಾನ ಮಾಡ್ಬೇಕು, ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಪುಣ್ಯ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಜನ ಗುಂಪು ಯಾವ ಸರ್ಕಾರ ನಿಯಂತ್ರಣ ಮಾಡಕ್ಕಾಗತ್ತೆ? ಮೆಟ್ರೋನಲ್ಲಿ ಸ್ಟ್ಯಾಂಪೇಡ್ ಆಯ್ತು, ಅಲ್ಲೂ ಒಂದು ಸಿನಿಮಾ ರಿಲೀಸ್ ಆಯ್ತು. ಕಂಪ್ಯಾರಿಟಿವ್ ಅಂತಲ್ಲ. ಸೊ ನಾವು ಸರ್ಕಾರಗಳನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಕೋಟ್ಯಾಂತರ ಜನ ಬಂದಾಗ ನೀವ್ ಏನೇ ಮಾಡಿದ್ರು, ಎಷ್ಟೇ ಇದ್ ಮಾಡಿದ್ರು, ಜನರಿಗೆ ಇವಾಗ ಒಂಥರ ಕ್ರೇಜ್ ಆಗ್ಬಿಟ್ಟಿದೆ. ಸೊ ಯಾವ ತರ ಕ್ರೇಜ್ ಅಂದ್ರೆ, ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ತೆಗೆಸ್ಕೊಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು, ನಾನು ಅಲ್ಲಿ ಇದೀನಿ, ನಾನ್ ತೋರಿಸ್ಕೊಬೇಕು, ನೋಡ್ಬೇಕು. ಈ ತರದ್ದೊಂದು ಇದಕ್ ಬಂದ್ಮೇಲೆ ನೀವು ಪೊಲೀಸ್ನವ್ರ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ಕೇಳಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಗಳು ಹೇಳ್ಬಿಡ್ತೀನಿ. ನಮ್ಮ ಪಾರ್ಟಿ ಪ್ರೋಗ್ರಾಮ್ಗಳಿಗೆ ಇವರು ನಮ್ಮ ನಾಯಕರುಗಳು ಬಂದಂತ ಸಂದರ್ಭದಲ್ಲೇ ತಳ್ಕೊಂಡು ಇದ್ ಮಾಡ್ಕೊಂಡು ಅಲ್ಲೇ ಎಷ್ಟೋ ಕಾರ್ಯಕ್ರಮಗಳು ಸ್ಟ್ಯಾಂಪೇಡ್ ಆಗ್ಬೇಕಾಯ್ತು, ಆದ್ರೂ ಅವಾಯ್ಡ್ ಆಗಿರುತ್ತೆ. ಸೊ ಆ ತರದ್ದೊಂದು ಉನ್ಮಾದ ಇರುವಂತ ಸ್ಥಿತಿನಲ್ಲಿ ಅದು ಕಷ್ಟ. ಆಮೇಲೆ ನೀವು 2 ಕ್ವಶನ್ ಕೇಳಿದ್ರಿ, ಒಂದು ವಿಧಾನಸೌಧದ ಮೆಟ್ಲು ನಂತರ, ಆಮೇಲೆ ಇನ್ನೊಂದು ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರ. ಚಿನ್ನಸ್ವಾಮಿ ಸ್ಟೇಡಿಯಂ ಅವರು ಮಾಡ್ಬೇಕು ಅಂತ ಕಾರ್ಯಕ್ರಮ ಅವ್ರು ಮಾಡ್ಕೊಂಡಿರುವಂತದ್ದು, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಸರ್ಕಾರ ಇಲ್ಲಿ ಮಾಡ್ತು, ಅದಂತರ ಆಮಂತ್ರಣ ಇರ್ಬೋದು ಮುಖ್ಯಮಂತ್ರಿಗಳಿಗೂ ಮತ್ತೆ DCM ಅವ್ರಿಗೆ ಇಲ್ಲಿ ಬನ್ನಿ ಅಂತ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿರುವಂತ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ. ವಿಧಾನಸೌಧದ ಮೆಟ್ಲ ಮೇಲೆ ಏನಾಗಿದೆ, ಆಮೇಲೆ ಬೂಕರ್ ಪ್ರಶಸ್ತಿ ಉದಾಹರಣೆ ಕೊಟ್ರಿ ಬಾನು ಮಶ್ತಾಕ್ ಅವ್ರ ಬಗ್ಗೆ. ಬಾನು ಮಶ್ತಾಕ್ ಅವ್ರದ್ದು ಅದೊಂಥರ ಬೇರೆ ರೀತಿಯಾದಂತ ಸಂಭ್ರಮಾಚರಣೆ, ಅದು ಸಾಹಿತ್ಯ, ಅಲ್ಲಿ ಆ ಶಿಸ್ತು ಇದು ಬೇರೆ ಇರ್ತದೆ. ತುಂಬಾ ಜನಕ್ಕೆ ಬೂಕರ್ ಪ್ರಶಸ್ತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ತುಂಬಾ ನನ್ನ ಡ್ರೈವರ್ ಬಂದು ಮುಸ್ಲಿಂ, ಸೊ ಆತ ಬಾನು ಮಶ್ತಾಕ್ ಯಾರು ಅಂತಾನೆ ಗೊತ್ತಿಲ್ಲ ಆತನಿಗೆ. ಸೊ ಆತನಿಗೆ ಇದು ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದ, ಬಾನು ಮಶ್ತಾಕ್ ಅವ್ರಿಗೆ ಬೂಕರ್ ಪ್ರಶಸ್ತಿ ಬಂದಿದೆ ಅಂತ. ಏನ್ ಗೊತ್ತೇನಪ್ಪ, ಇಲ್ಲ ಸರ್ ಯಾರೋ ಕಳ್ಸಿದ್ರು ಹಾಕೊಂಡಿದೀನಿ ಅಂತ ಹೇಳ್ತಾರೆ. ಸೊ RCB ಮತ್ತೆ ಕ್ರಿಕೆಟ್ ಮತ್ತೆ ಈ ವಿಚಾರ ಆತರ ಅಲ್ಲ, ಇದು ಸಂಭ್ರಮ. ಜನರು ಮತ್ತೆ ಪ್ರತಿಯೊಬ್ಬರಿಗೂ ಅದೊಂದು ಖುಷಿ ಇರುತ್ತೆ. ಆ ಸಂದರ್ಭವನ್ನ ಕೆಲವು ಸತಿ ಈ ತರ ಅಚಾತುರ್ಯಗಳು ಆಗ್ಬೋದು, ಅದಕ್ಕೆ ಯಾರ್ ಕಾರಣ ಏನ್ ಕಾರಣ ಯಾರು ಏನು ಮಾಡಕ್ಕಾಗಲ್ಲ. ಪೊಲೀಸ್ನವರು ಏನು ಅತಿ ಮಾನುಷ ಶಕ್ತಿಯನ್ನ ಹೊಂದಿಲ್ಲ, ಅಥವಾ ಯಾರು ಕೂಡ ಅದನ್ನ ಊಹೆ ಮಾಡಕ್ಕಾಗಲ್ಲ. ಕೆಲವು ಎಲ್ಲಾರ್ದು ತಪ್ಪಿರುತ್ತೆ. ಬರ್ತೀನಿ ಮಂಜುನಾಥ್ ಅವ್ರೆ, ಈಗ ಸೂರ್ಯ ಅವರು ಹೇಳೋದನ್ನು ಕೇಳಿಸ್ಕೊಂಡ್ರಿ, ಖುಷ್ವಂತ್ ಅವರು ಹೇಳೋದನ್ನು ಕೂಡ ಕೇಳಿಸ್ಕೊಂಡ್ರಿ. ಮೊದಲನೇದಾಗಿ ಈ ದುರ್ಘಟನೆ ಬಗ್ಗೆ ಸಂತಾಪವನ್ನು ಸೂಚಿಸ್ತಾ ಸತ್ತವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾನು ಮನಸ್ಸಿನಾಳದ ಶ್ರದ್ಧಾಂಜಲಿಯನ್ನ, ಸಂತಾಪವನ್ನ ಸೂಚಿಸ್ತೇನೆ. ಇದು ಬಹಳ ನೋವಿನ ವಿಷಯ, ತುಂಬಾ ನೋವಿನ ವಿಷಯ ಇದು. ನಮ್ಮ ಮಕ್ಕಳೇನೆ ಬೆಳಗ್ಗೆ ಹೋದವರು ಸಂಜೆ ಬರಲಿಲ್ಲ ಅಂದ್ರೆ ಎಷ್ಟೋ ಕುಟುಂಬಗಳಲ್ಲಿ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ. ಆ ಮನೆಯವರ ದುಃಖದ ಒಂದು ಭಾವನೆ ಇದೆಯಲ್ಲ, ಅದ್ರ ಹಿನ್ನೆಲೆಯಲ್ಲಿ ನಮ್ಮ ಚರ್ಚೆಯನ್ನ ನಾವು ಮುಂದುವರಿಸೋಣ. ಥ್ಯಾಂಕ್ ಯು ವೆರಿ ಮಚ್ ಹನೀಫ್, ಬಹಳ ಮನಸ್ಸಲ್ಲಿ ಕಾಡ್ತಾ ಇದ್ದಿದ್ದ ವಿಷಯದ ಬಗ್ಗೆ ಮಾತಾಡಕ್ಕೆ ಕರೆದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯರೆ, ಮೊದಲನೇದಾಗಿ ಈ ದುರ್ಘಟನೆಗೆ ಸಂಬಂಧಪಟ್ಟವರು ಎಲ್ಲರೂ ಜವಾಬ್ದಾರಿಯನ್ನ ತಗೊಳ್ಬೇಕು ಅಂತ ಅನ್ಸುತ್ತೆ. ಸರ್ಕಾರ, ಫ್ರಾಂಚೈಸಿ ಮತ್ತೆ
ಮೀಡಿಯಾದವರು ಯಾರು ಇದ್ರ ಬಗ್ಗೆ ವಿಪರೀತ ಹುಚ್ಚೆಬ್ಬಿಸಿ ನಮ್ಮ ಯುವಕರು ರಸ್ತೆಗಿಳಿಯೋ ಹಾಗೆ ಮಾಡಿದ್ದಾರೆ, ಇವರೆಲ್ಲರೂ ನೈತಿಕ ಜವಾಬ್ದಾರಿ ತಗೊಳ್ಬೇಕು. ಅದ್ರಲ್ಲಿ ಮೊಟ್ಟ ಮೊದಲನೇದಾಗಿ ಸರ್ಕಾರ ತಗೊಳ್ಳೇಬೇಕು ಅದನ್ನ. ಯಾವುದೇ ಘಟನೆ ಇಂಥದ್ದು ನಡೆದಾಗ, ಏನೋ ಪ್ರಾಕೃತಿಕ ವಿಕೋಪ ಆಯ್ತು, ಅದು ಯಾರ ಎಣಿಕೆಗೂ ಬರಲಿಲ್ಲ, ಒಂದು ಸುನಾಮಿ ಬಂದ ಪಳಿಸ್ತು ಅಂತಂದಾಗ ನಾವು ಕ್ಷಮಿಸ್ಬೋದು. ಆದ್ರೆ ಇಲ್ಲಿ ಸರ್ಕಾರ ಮುಂದೆ ನಿಂತ್ಕೊಂಡು ಅವ್ರನ್ನ ಆಹ್ವಾನಿಸಿ ನಾವು ಸನ್ಮಾನ ಮಾಡ್ತೀವಿ ಅಂತ ಹೇಳೋ ಅಗತ್ಯನೇ ನಂಗೆ ಮೊಟ್ಟ ಮೊದಲನೇದಾಗ ಕಾಣಲ್ಲ. ಯಾಕೆಂದ್ರೆ ಇದೊಂದು ರಾಜ್ಯದ ತಂಡ ಅಲ್ಲ, ಇದೊಂದು ವ್ಯಾಪಾರೋದ್ದೇಶಕ್ಕೆ ಬಂದಿರತಕ್ಕಂಥ ಫ್ರಾಂಚೈಸಿ ತಂಡ. ಕೇಳಿಸ್ತಾ ಇದೆ ಅಲ್ಲ ಸರ್ ನನ್ನ ಮಾತು? ಇದಕ್ಕೆ ಆ ರೀತಿ ಸಮಾರಂಭ ಮಾಡೋ ಅಗತ್ಯನೇ ಮೊಟ್ಟ ಮೊದಲನೇದಾಗಿ ಇರ್ಲಿಲ್ಲ ಅನ್ಸುತ್ತೆ. ಇದ್ರ ಹಿಂದೆ ಇರೋ ಉದ್ದೇಶ ಏನು ಅಂತಂದ್ರೆ ಬಾಸ್ಕಿಂಗ್ ಇನ್ ದಿ ರಿಫ್ಲೆಕ್ಟೆಡ್ ಗ್ಲೋರಿ ಅಂತಾರಲ್ಲ ಹಾಗೆ, ರಾಜಕೀಯವಾಗಿ ನಮಗೊಂದಷ್ಟು ಇದ್ರೊಳಗಡೆನಲ್ಲಿ ಲಾಭ ಸಿಕ್ಕಬೇಕು. ಇದು ಬರೀ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಲ್ಲ. ಬಹಳ ದುರಂತದ ವಿಷಯ ಅಂತಂದ್ರೆ ಭಾರತದ ಎಲ್ಲಾ ಸರ್ಕಾರಗಳು ಕೂಡ ಇಂಥ ಸಂದರ್ಭಗಳನ್ನ ಹೀಗೆ ಉಪಯೋಗಿಸ್ಕೊಳ್ತಾ ಇವೆ. ಇಲ್ಲಿ ಸರ್ಕಾರ ಹ್ಯಾಕ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ. ದಯವಿಟ್ಟು ಕ್ಷಮಿಸಿ, ಯಾರಿಗಾರು ಇಫ್ ಯು ನೋ ಸಮಥಿಂಗ್ ಯು ಕ್ಯಾನ್ ಎನ್ಲೈಟನ್ ಮೀ, ಇನ್ಕ್ಲೂಡಿಂಗ್ ಸೂರ್ಯ. ಈಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಅನ್ನೋದನ್ನ ಯಾರು ನಿರ್ಧಾರ ಮಾಡ್ತಾರೆ? ಒಬ್ರು CMO DCMO ಮಾಡ್ತಾರ, ಕ್ಯಾಬಿನೆಟ್ ಮಾಡ್ತಾರ? ಯಾರು ಮಾಡಿದ್ರು ಇದನ್ನ? ಎಷ್ಟೊತ್ತಿಗೆ ಮಾಡಿದ್ರು? ಹಾಗೆ ಮಾಡಿದ್ಮೇಲೆ ಅವ್ರು ಪೊಲೀಸ್ನವ್ರ ಅಭಿಪ್ರಾಯ ಕೇಳಿದ್ರ? ಇಷ್ಟು ಸಣ್ಣ ಅವಧಿನಲ್ಲಿ ನಿಮ್ ಕೇಳಿ ಮಾಡಕ್ ಆಗತ್ತಾ? ಎಷ್ಟು ಕ್ರೌಡ್ನ ಆಂಟಿಸಿಪೇಟ್ ಮಾಡ್ತಿದ್ದೀರಿ? ಅವ್ರನ್ನ ನಿಯಂತ್ರಿಸೋದಕ್ಕೆ ಕ್ರಮಗಳೇನು? ಸಂಚಾರಕ್ಕೆ ಏನೇನು ಕ್ರಮ ತಗೊಂಡಿದ್ದೀರಾ? ಇದೆಲ್ಲ ಕೇಳಿ ರಿಪೋರ್ಟ್ ತರಿಸ್ಕೊಂಡು ಮಾಡಿದ್ರ ಅವರು? ಹಾಗೆ ಮಾಡಿಲ್ಲ ಅಂತಂದ್ರೆ ಒಂದು ಜನತಾಂತ್ರಿಕ ವ್ಯವಸ್ಥೆನಲ್ಲಿ ಬಹಳ ದೊಡ್ಡ ಲೋಪ ಅಲ್ವಾ? 11 ಜನ ಸತ್ತಿರ್ಬೋದು, ನಾಳೆ 111 ಜನ ಸಾಯ್ಬಹುದು. ಇಲ್ಲಿ ನನಗನ್ಸೋದು ಒಂದ್ ರೀತಿ ಕಾರ್ಯನಿರ್ವಹಣೆನಲ್ಲೇನೆ ಒಂದು ಜನತಾಂತ್ರಿಕವಾದಂಥ ಕಾರ್ಯವೈಖರಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಸರ್ಕಾರ ಖಂಡಿತವಾಗಿ ಮೊಟ್ಟ ಮೊದಲನೇದಾಗಿ ನೈತಿಕ ಹೊಣೆಯನ್ನ ಹೊರಲೇಬೇಕು. ಹಾಗೆ ಹೊರಬೇಕು ಅನ್ನೋದನ್ನ ನಾವು ಆಗ್ರಹಿಸದೇ ಇದ್ರೆ, ಇನ್ನೇನೇನೋ ಕಾರಣಗಳು ಕೊಟ್ಬಿಟ್ಟು ನಾವು ಆಗ್ರಹಿಸ್ಲಿಲ್ಲ ಅಂದ್ರೆ ನಾವೊಂದು ಆತ್ಮಸಾಕ್ಷಿ ಇಲ್ಲದ ಸಮಾಜ ಆಗ್ಬಿಡ್ತೀವಿ. ನಾವು ಆಗ್ರಹಿಸ್ಲೇಬೇಕದ. Why did you not take proper steps to control crowd? Did you take a report from the police before sanctioning the program? ಇವು ಬಹಳ ಪರ್ಟಿನೆಂಟ್ ಕ್ವಶನ್ಸ್ ಇವು. ಇದನ್ನ ನಾವು ಕೇಳಲೇಬೇಕು ನಾಗರಿಕರಾಗಿ. ನಮಗ್ ಬೇಕಾಗಿರೋ ಸರ್ಕಾರ ಅಂತನೋ ಬೇಡದೇ ಇರೋ ಸರ್ಕಾರ ಅಂತನೋ ನಮ್ಮ ಅಭಿಪ್ರಾಯಗಳನ್ನ ಬದಲಾಯಿಸ್ಕೊಳಕ್ಕಾಗಲ್ಲ. ಇದು ನನ್ನ ಮೊದಲನೇ ಪಾಯಿಂಟ್. ಮತ್ತೆ ಆ ಫ್ರಾಂಚೈಸಿನವರು ಎಷ್ಟು ಬೇಜವಾಬ್ದಾರಿ ಜನ ಅವರು. ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಾ ಇದ್ದಾರೆ. ಆದ್ರೆ ಈ ಕರ್ನಾಟಕದ ಜನತೆ ಬಗ್ಗೆ, ಇಲ್ಲಿನ ಯುವಕರ ಬಗ್ಗೆ ಅವ್ರಿಗೊಂದು ಕಾಳಜಿ ಕಳಕಳಿ ಬೇಡವಾ? ಎಷ್ಟು ಜನ ಹುಡುಗರು ಬರ್ತಾರೆ, ಅವ್ರಿಗೆ ವ್ಯವಸ್ಥೆ ಏನು ಅಂತ ಯೋಚನೆ ಮಾಡ್ದಿರಾ ಇದೊಂದು ರೀತಿನಲ್ಲಿ ಏನು ಅಂದ್ರೆ ಹೇಗೋ ಒಂದು ಲಾಭ ಮಾಡ್ಕೋಣ ಅನ್ನೋ ದೃಷ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಬಹಳ ಗಂಭೀರವಾದ ವಿಷಯ ಇದು. ನಾನು ಅದರಿಂದ ಬಹಳ ನೋವಿನಿಂದ ಈ ಮಾತುಗಳನ್ನ ಮೊದಲನೇದಾಗಿ ಹೇಳ್ತೀನಿ. ಮಾರಲಿ ಅಂಡ್ ಲೀಗಲಿ ಯು ಹ್ಯಾವ್ ಟು ಫಿಕ್ಸ್ ದಿ ರೆಸ್ಪಾನ್ಸಿಬಿಲಿಟಿ. ಅಂಡ್ ಟು ಟೆಲ್ ಯು ಫ್ರಾಂಕ್ಲಿ, ಐ ಹ್ಯಾವ್ ನೋ ಬಿಲೀಫ್ ಇನ್ ದಿಸ್ ಮ್ಯಾಜಿಸ್ಟೇರಿಯಲ್ ಎನ್ಕ್ವೈರಿ. ಈ ಕಡೆಗೆ ವೈಟ್ ವಾಶ್ ಆಗ್ಬಿಟ್ಟು ಈಗಲೇ ಹೇಳ್ಬಿಡ್ತೀನಿ ನಾನು ಏನ್ ಬರುತ್ತೆ ಸಾಮಾನ್ಯವಾಗಿ ಇಂತಹ ರಿಪೋರ್ಟ್ಗಳಲ್ಲಿ ಅಂತ. ಬಹಳ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜನ ಜಾಸ್ತಿ ಬಂದ್ಬಿಟ್ರು, ಹಾಗೆ ಹೀಗೆ ಅನ್ಬೋದು. ಯಾರೋ ಲೋಯರ್ ಲೆವೆಲ್ ಪೊಲೀಸ್ ಅಫಿಷಿಯಲ್ ನ ಕಡೆ ಗುರಿ ಮಾಡ್ಬೋದು, ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ಬೋದು. ಬಟ್ ಯಾರು ಗುರುತರವಾದ ನಿರ್ಧಾರಗಳು ತಗೊಂಡ್ರು ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ ಅನ್ನೋ ಅನುಮಾನ ನನಗಿದೆ. ಇನ್ನು ವಿಷಯಕ್ಕೆ ಬರೋ ಹಾಗಿದ್ರೆ, ವಿಷಯದ ಇನ್ನೊಂದು ಮಗ್ಗಲ್ಗೆ ನನಗೆ ಬಹಳ ಆತಂಕದ ವಿಷಯ ಅಂತಂದ್ರೆ, ಇವತ್ತಿನ ದಿವಸ 2 ಲಕ್ಷ ಜನ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಗೆದ್ವಿ ಅನ್ನೋ ಕಾರಣಕ್ಕೋಸ್ಕರ ರಸ್ತೆಗೆ ನುಗ್ಗುತ್ತಾರೆ ಮತ್ತು ಯಾವುದೇ ರೀತಿ ಶಿಸ್ತಿಲ್ಲದೆ ನಡ್ಕೊಳ್ತಾರೆ ಅನ್ನೋದು ನನಗೆ ಬಹಳ ಆತಂಕದ ವಿಷಯ. ನಾವ್ ಇದನ್ನ ಲ್ಯಾಟಿನ್ ಅಮೆರಿಕಾದಲ್ಲಿ ನೋಡಿದ್ವಿ, ಫುಟ್ಬಾಲ್ ಟೂರ್ನಮೆಂಟ್ಗಳಿಗೆ ಸಂಬಂಧಪಟ್ಟ. ಅಲ್ಲಿ 100 ಜನ ಸತ್ತಿದ್ದಾರೆ, ಗುಂಡಾಗಿರಿಗಳು ನಡೆದಿದೆ. ನಾವು ಇದ್ರ ಬಗ್ಗೆ ಆತಂಕವನ್ನ ಬೆಳೆಸ್ಕೊಳ್ಬೇಕು. ಯಾಕೆ ಈ ರೀತಿ ಫ್ರೆಂಡ್ಸಿ ಉಂಟೋಗ್ತಾ ಇದೆ, ಉನ್ಮಾದ? ಕ್ರೀಡೆ ಬಗ್ಗೆ ಅಭಿಮಾನ ಬೇರೆ, ಕಾಲ ಬದಲಾಗಿದೆ ಅನ್ನೋ ಕಾರಣಕ್ಕೆ ನಾವು ಕ್ರೀಡೆನಲ್ಲಿ ಅವನತಿಯನ್ನ ಸಹಿಸ್ಕೊಳ್ಬೇಕಾಗಿಲ್ಲ. ಹನೀಫ್ ಅವ್ರು ಏನ್ ಹೇಳಿದ್ರಿ ನೀವು? ಒಂದು ಕಾಲದಲ್ಲಿ ಕ್ರಿಕೆಟ್ ಇಟ್ ವಾಸ್ ನೋನ್ ಆಸ್ ಎ ಜೆಂಟ್ಲ್ಮೆನ್ಸ್ ಗೇಮ್ ಅಂತ. ಖಂಡಿತವಾಗ್ಲೂ ನಾವು ಯಾವ ಸಂಸ್ಕೃತಿಯನ್ನ ಕ್ರಿಕೆಟ್ ನಲ್ಲಿ ಇಷ್ಟಪಡ್ತಾ ಇದ್ವಿ ಹೇಳಿ? ಅಂಪೈರು ತೀರ್ಪಿಗೆ ಕಾಯದೆ ಯಾವ ಬ್ಯಾಟ್ಸ್ಮನ್ ಕ್ರೀಡಾಂಗಣದಿಂದ ಹೊರಗಡೆ ಹೋಗ್ತಾನೆ ಅವನಿಗೆ ನಾವು ಚಪ್ಪಾಳೆ ಹೊಡಿತಿದ್ವಿ ಹೊರತು ಹೆಚ್ಚಿಗೆ ರನ್ ಹೊಡೆದವನ್ಗಲ್ಲ.
ವಿಶ್ವನಾಥ್ ಜೂಬಿಲಿ ಟೆಸ್ಟ್ ನ ಸರೆಂಡರ್ ಮಾಡಿಬಿಟ್ರು. ಔಟ್ ಆಗಿದ್ದ ಟೇಲರ್ನ ವಾಪಸ್ ಕರೆಸ್ಕೊಂಡು. ನಮ್ಮ ಪ್ರಕಾಶ್ ಪಡುಕೋಣೆ ವರ್ಲ್ಡ್ ಲೆವೆಲ್ ಚಾಂಪಿಯನ್ಶಿಪ್ ನಲ್ಲಿ ತಮಗೆ ವಿರುದ್ಧವಾಗಿ ತಾವೇನೆ ಅಂಪೈರ್ ಡಿಸಿಷನ್ ಅನ್ನ ಬದಲಾಯಿಸ್ಬಿಟ್ಟು ಟೈಟಲ್ ಕಳ್ಕೊಂಡ್ರು. ಇದನ್ನ ನಾವು 50 ವರ್ಷ ಆದ್ಮೇಲೂ ಮಾತಾಡ್ತಿದ್ದೀವಿ. ನೀವು ಏನೇ ಕಾರಣವನ್ನ ಕೊಡಿ, ನಾವು ಅವನತಿಗೆ ಅಪಾಲಜಿಸ್ಟ್ ಆಗ್ಬಾರ್ದು. ಉದ್ಯೋಗ ಸೃಷ್ಟಿ ಆಗತ್ತೆ ಇತ್ಯಾದಿ ಮೇಜರ್ ಒಳಿಬೈಲು ಅವರು ಏನು ಕೆಲವೊಂದು ವಾದಗಳನ್ನ ಮುಂದಿಟ್ಟಿದ್ದಾರೆ. ನನಗೆ ಇವುಗಳನ್ನ ಒಪ್ಪೋದು ಕಷ್ಟ ಆಗತ್ತೆ ಸರ್. ಯಾಕಂದ್ರೆ ಉದ್ಯೋಗಗಳನ್ನ ನಮ್ಮ ಸರ್ಕಾರಗಳು ನ್ಯಾಯವಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸೃಷ್ಟಿ ಮಾಡಬೇಕು. ನಾನು ಕ್ರಿಕೆಟ್ ಆಡಿದ್ದೀನಿ, ಮೇಜರ್ ಅವರು ಆಡಿದ್ದಾರೆ ಅಂತ ಕೇಳಿದೆ, ಬಹಳ ಸಂತೋಷ, ಐ ಆಮ್ ವೆರಿ ಗ್ಲಾಡ್ ಸರ್. ಒಬ್ಬ ಕ್ಯೂರೇಟರ್ಗೆ ಎಷ್ಟು ದುಡ್ಡು ಸಿಗುತ್ತೆ ನಾನು ನೋಡಿದ್ದೀನಿ. ಒಬ್ಬ ರಾಮು ಅಂತಿದ್ದ ತಳವರ್ಗದಿಂದ ಬರ್ತಾ ಇದ್ದವನು, ಅವನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಅವನು ಪಿಚ್ ನ ಇದು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೂತಿರ್ತಿದ್ದ. ಅವನಿಗೆ ಸಿಗ್ತಾ ಇದ್ದಿದ್ದು ಒಂದು ಪುಡಿ ಕಾಸು. ಆದ್ರೆ ಅದನ್ನ ಅವತ್ತು ನಾವು ಕ್ಷಮಿಸ್ತಿದ್ವಿ, ಯಾಕೆಂದ್ರೆ ಟೆಸ್ಟ್ ಪ್ಲೇಯರ್ಗೆ 250 ರೂಪಾಯಿ ಸಿಗ್ತಾ ಇತ್ತು. ಇವತ್ತು ಒಬ್ಬ ಮನುಷ್ಯ 27 ಕೋಟಿಗೆ ಹರಾಜಾಗ್ತಾನೆ. ಆ ಸಂದರ್ಭದಲ್ಲಿ ತಳಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆಲ್ಲ ಏನ್ ಸಿಕ್ಕಿದೆ? ನೀವೇ ಹೇಳ್ತಾ ಇದ್ದೀರಾ 2 ತಿಂಗಳು ಕೆಲಸ ಅಂತ ಅನ್ಬಿಟ್ಟು. ಅವ್ರು ಯಾರಿಗಾರು 12 ತಿಂಗಳು ಕೆಲಸ ಸಿಕ್ಕಿದ್ಯಾ? ESI ಇದೆಯಾ? PF ಇದೆಯಾ? ಗ್ರಾಚ್ಯುಟಿ ಇದೆಯಾ? ಅದರಿಂದ ನಾನು ಯಾವುದೋ ರೀತಿಯಲ್ಲಿ ಹೇಗೋ ಒಂದು ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನೋದನ್ನ ಒಪ್ಪಲ್ಲ. ಸರ್ಕಾರಗಳು ಸರಿಯಾದ ಉದ್ಯೋಗವನ್ನು ಸೃಷ್ಟಿಸ್ಬೇಕು. ಕ್ರೀಡೆಗೆ 3 ಧ್ಯೇಯಗಳಿರುತ್ತೆ. ಒಂದು, ಅದು ಶಾರೀರಿಕ ಆರೋಗ್ಯವನ್ನು ಪ್ರಮೋಟ್ ಮಾಡ್ಬೇಕು. ಕ್ರಿಕೆಟ್ ಮಾಡ್ತಾ ಇದೆ, IPL ಮಾಡುತ್ತೆ ಅಂತ ಇಟ್ಕೋ. ಎರಡನೇದು ಕ್ರೀಡಾ ಮನೋಭಾವನ. ಗೆಲ್ಲೋದು ಮುಖ್ಯ ಅಲ್ಲ, ಕ್ರೀಡೆಯ ಉಲ್ಲಾಸ, ಅದು ಕೊಡೋ ಮನರಂಜನೆ ಮಾತ್ರ ಮುಖ್ಯ, ಗೆಲ್ಲೋದು ಮುಖ್ಯ ಅಲ್ಲ. ಇದನ್ನ ನೀವು ಜೀವನದಲ್ಲೂ ಕಲಿಸ್ಬೇಕಲ್ವಾ? ಅದಕ್ಕೆ ಇರೋದು ಆಟ ಇರೋದು ಯಾಕೆ? ಜೀವನ ಕಲ್ಸಕ್ಕೆ. ಮೂರನೇದಾಗಿ ಒಂದು ತಂಡವಾಗಿ ಕೆಲಸ ಮಾಡೋದು ಹೇಗೆ? ಇದನ್ನ ಯಾವುದೇ ಸ್ಪೋರ್ಟ್ಸ್ ಪ್ರಮೋಟ್ ಮಾಡ್ತಿಲ್ಲ ಅಂತಂದ್ರೆ ನಂಗೆ ಬಹಳ ಆತಂಕ. ಸೊ ದಿಸ್ ಇಸ್ ಮೈ ಇನಿಷಿಯಲ್ ಸಬ್ಮಿಷನ್ ಸರ್. ಎಸ್ ಕೋಳಿಬೋಳರೆ, ನನಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಈಗ ಮಂಜುನಾಥ್ ಅವರ ಪ್ರಶ್ನೆಗಳೇ ನೀವು ಉತ್ತರ ಕೊಡ್ಬೋದು. ನೀವು ಅದರಲ್ಲಿ ಕೆಲವು ಪ್ರಶ್ನೆಗಳು ನಿಮ್ಗೆ ನೇರವಾಗಿ ಬಂದಿದೆ. ಇದು ಕನ್ನಡಿಗರು ಸಂಭ್ರಮ ಪಡಬೇಕಾದಂತಹ ಸಮಾರಂಭ ಅಂತ ಹೇಳಿ ಯಾಕೆ ಅನಿಸ್ಬೇಕು? ಈ ತಂಡದಲ್ಲಿ ಕನ್ನಡಿಗರೇ ಇಲ್ವಲ್ಲ, ಒಬ್ಬರನ್ನ ಬಿಟ್ರೆ ಇನ್ಯಾರು ಕನ್ನಡಿಗರೇ ಕಾಣಿಸ್ತಾ ಇಲ್ವಲ್ಲ? ಅದು ಹಿಂದೆ UB ಇತ್ತು, ಕಿಂಗ್ ಫಿಶರ್ ಇತ್ತು, ಈಗ ಬೇರೆ ಏನೇನೋ ಆಗಿದೆ. ಈಗ ನಿಮ್ಮ ಯಾವುದು ಯಾವ ಕಂಪನಿ? Diageo ಅಲ್ವಾ? Diageo ಕಂಪನಿ ಫ್ರಮ್ ಇಂಗ್ಲೆಂಡ್. ಇದು ಕನ್ನಡಿಗರ ಒಂದು ಹೆಮ್ಮೆ, ಕನ್ನಡಿಗರ ಸಂಭ್ರಮ, ಕನ್ನಡಿಗರ ಒಂದು ಸಾಧನೆ ಅಂತ ನಾವು ಅನ್ಕೊಳ್ಳೋದಕ್ಕೆ ಏನಾದ್ರು ಅರ್ಥ ಇದೆಯಾ ಯಶವಂತ್ ಅವರೇ? ಸರ್, ನಾವಿಲ್ಲಿ ಮೊದಲಿಗೆ ಅರ್ಥ ಮಾಡಬೇಕು, ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಇಟ್ ಈಸ್ ಎ ಬ್ರ್ಯಾಂಡ್. ಈ IPL ಮಾದರಿಯ ಬೇರೆ ಬೇರೆ ಈ ಫ್ರಾಂಚೈಸಿ ಇರ್ಬೋದು ಅಥವಾ ಕ್ಲಬ್, ಇದು ನಾವು ಹೊಸದಾಗಿ ಭಾರತದಲ್ಲಿ ಶುರು ಮಾಡಿರೋದಲ್ಲ. ಯುರೋಪಿಯನ್ ಲೀಗ್ ಇರ್ಬೋದು, ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಇರ್ಬೋದು, ಸೌತ್ ಅಮೆರಿಕನ್ ಇದಿರ್ಬೋದು, ಇದು ಇಟ್ ಈಸ್ ಬೇಸಿಕಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡ್ಬೇಕು ಅಂತ ಹೇಳಿದ್ರೆ, ನೀವು ಇದನ್ನ ಕ್ರೀಡೆಯಿಂದ ಕನ್ಸಿಡರ್ ಮಾಡಬೇಡಿ. ಇಟ್ ಈಸ್ ಎನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಅವರು ತಂಡ ತಗೊಂಡವ್ರಿಗೆ ಈ ಹೋಲ್ ಇದರ ಬಗ್ಗೆ ವಾಟ್ ಯು ಕಾಲ್ ದ ಹೋಲ್, ಇದು ಯಾವ ರೀತಿ ಆಪರೇಟ್ ಆಗ್ಬೇಕು, ಯಾವ ರೀತಿ ಒಂದೊಂದು ಸಿಟಿಗಳನ್ನ ಮಾಡ್ಬೇಕು, ಒಂದೊಂದು ಸಿಟಿಗಳಿಗೆ ಒಂದೊಂದು ಐಕಾನ್ ಪ್ಲೇಯರ್ ಕೊಡ್ಬೇಕು, ಇದು ಹೇಗೆ ಬ್ರ್ಯಾಂಡ್ ಆಗಿ ಬೆಳಿಬೇಕು ಅಂತ ಮಾಡಿದವ್ರಿಗೆ ದ IPL ಗವರ್ನಿಂಗ್ ಕೌನ್ಸಿಲ್ ಅಂಡ್ ಆಲ್ ದ ಪೀಪಲ್ ಹೂ ಇನ್ವಾಲ್ವ್ ಆರ್ ವೆರಿ ಕ್ಲಿಯರ್. ಅವ್ರಿಗೆ ಸ್ಪಷ್ಟತೆ ಇದೆ. ನಾವಿದನ್ನ ನಮ್ಮ ಆನೆಯನ್ನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮುಟ್ಟೋ ಹಂಗೆ ನಮ್ಗೆ ಇದು ಹಿಂಗಿರ್ಬೇಕಿತ್ತೋ, ಇಲ್ಲಿ ಪ್ಯೂರಿಟಿ ಇರ್ಬೇಕಿತ್ತೋ, ಬೆಂಗಳೂರು ತಂಡದಲ್ಲಿ ಕನ್ನಡಿಗರು ಇರ್ಬೇಕಿತ್ತೋ, ಡೆಲ್ಲಿ ಈ ತರ ನಾವು ನೋಡ್ಕೊಳ್ತೇವೆ. ಅದು ತಪ್ಪಲ್ಲ ಬಿಡಿ. ಇಲ್ಲಿ ನಾನು ಹೇಳೋದು ಅಂತ ಹೇಳಿದ್ರೆ, ಎನಿ ಸ್ಪೋರ್ಟ್ಸ್ ಆರ್ ಎನಿ ಎಂಟರ್ಟೈನ್ಮೆಂಟ್, ಮತ್ತೊಂದು ಸಾಲನ ಸೇರಿಸ್ತೀನಿ, ದ ಮೋರ್ ಸ್ಟುಪಿಡ್ ಯು ಬಿಹೇವ್, ದ ಮೋರ್ ಫಾಲೋವರ್ಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್. ಈಗಿನ ಸಮಾಜದ ಕಂಡೀಷನ್ ಆಗಿದೆ. ಹಾಗಾಗಿ ಈಗ ನೋಡಿ, ಇನ್ ಅದರ್ ವೇ ಅರೌಂಡ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ನಾವು IPL ನಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು, ಅದರ ಉದ್ದೇಶ ಏನು ಅಂತ IPL ಅವ್ರಿಗೆ ಸ್ಪಷ್ಟತೆ ಇದೆ. ಲೆಟ್ ಮಿ ಕೌಂಟ್ ದ ಪಾಸಿಟಿವ್ಸ್. ಮೊದಲು I'll tell you 20 years back, if you did not play for India, you are a failed cricketer. You can't survive. ನೀವೇನು ಸ್ಟೇಟ್ ಬ್ಯಾಂಕ್ ಅಲ್ಲಿ ಜಾಬ್ ತಗೊಳ್ಬೇಕು, ರೈಲ್ವೇಸ್ ಜಾಬ್ ತಗೊಳ್ಬೇಕು. ಟುಡೇ, even without playing for India, even if you play first class cricket, ನೀವು ವರ್ಷಕ್ಕೆ 30-40 ಲಕ್ಷ ಮಾಡ್ತೀರಾ. ನನ್ನ ಪ್ಲೇಯರ್ ಬಗ್ಗೆ, all the curators who are managing international matches are paid more than $1 lakh per month. Throwdown specialists are paid in lakhs. Data analysts
ಸ್ಪೋರ್ಟ್ಸ್ ಇಸ್ ಡ್ರಿವನ್ ಬೈ ಹ್ಯೂಜ್ ನಂಬರ್ ಆಫ್ ಡೇಟಾ ಅನಲಿಸ್ಟ್, ದೇ ಆರ್ ಪೇಡ್ ಇನ್ ಲ್ಯಾಕ್ಸ್. ಇದು ಹಾಗಾಗಿ one of my junior in my MBBS Father Muller's Medical College is a sports physio of a team. One of my relatives is a sports physio of some team. ಹಾಗಾಗಿ ಇದು ನೋಡಿ, ಈಗ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಈಗ ಮುಕುಂದ್ ರಾಜ್ ಇದ್ದಾರೆ, ಕಾಂಗ್ರೆಸ್ ಅವರು, ಮಂಜುನಾಥ್ ಅವರು ಇದ್ದಾರೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಫಾರ್ 1.4 billion people, no government can create jobs. If you think 140 ಕೋಟಿ ಜನರಿಗೆ ಸರ್ಕಾರ ಉದ್ಯೋಗ ಆಗುತ್ತೆ, ಅವರ ಬದುಕನ್ನು ಹಸನ ಮಾಡುತ್ತೆ ಅಂತ ಹೇಳಿದ್ರೆ, ವಿ ಆರ್ ಲಿವಿಂಗ್ ಇನ್ ಫೂಲ್ಸ್ ಪ್ಯಾರಡೈಸ್. ಬೇರೆ ಬೇರೆ ಉದ್ಯಮಗಳು, ಅದನ್ನ ಉದ್ಯಮವಾಗಿ ನೋಡಿಂದ ನಾನು ಹೇಳ್ತಿರೋದು. ಅದನ್ನ ಅವರು ಕಾನೂನು ಬಾಹಿರವಾಗಿ ಏನು ಮಾಡ್ತಾ ಇಲ್ಲ, ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ದಾರೆ. ಬೇರೆ ಬೇರೆ ನಾವು ಯಾಕೆ ನಾವು ಚಿಯರ್ ಲೀಡರ್ಸ್ ಅನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕು? ಚಿಯರ್ ಲೀಡರ್ಗೆ ಡಿಗ್ನಿಟಿ ಆಫ್ ಲೇಬರ್ ಇಲ್ವಾ? ನಾವು ನಮ್ಮ ನಿಲುವನ್ನು ವಿಸ್ತಾರ ಮಾಡ್ಕೊಳ್ಬೇಕು. If a young good looking lady works as a cheerleader and takes a good paycheck home at the end of the month, ಏನೋ ಅದ್ರಲ್ಲಿ ಏನ್ ತಪ್ಪಿದೆ? ತಲೆ ತಗ್ಸುವಂತದ್ದು ಏನಿದೆ? ನಾವು ನಮ್ಮ ನಿಲುವನ್ನ ಬದಲಾಯಿಸ್ಕೊಡ್ಬೇಕು ಈ ವಿಚಾರದಲ್ಲಿ. ಯಾಕೆ ಪ್ಯೂರಿಟಿ ಆಫ್ ಕ್ರಿಕೆಟ್ ಬೇರೆ, ಕ್ರಿಕೆಟ್ ಜೆಂಟಲ್ಮೆನ್ಸ್ ಗೇಮ್ ಬೇರೆ. ಇಟ್ಸ್ ಎ ಸ್ಪೋರ್ಟ್ಸ್, ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್. ಅದನ್ನ ನಾವು ಕಾನೂನು ಚೌಕಟ್ಟಲ್ಲಿ ಅವ್ರು ಮಾಡ್ತಾ ಇದ್ದಾರಾ, ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ದಾರಾ? ಈ ರೀತಿಯ ಬ್ರಾಡರ್ ಆಗಿ ನೋಡುವಂತದ್ದು ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ 140 ಕೋಟಿ ಇರೋ ಜನರಿಗೆ ಏನು ರೈಲ್ವೇಸ್ ಉದ್ಯೋಗ ಕೊಡೋದಿಲ್ಲ, ಆರ್ಮಿ ಉದ್ಯೋಗ ಕೊಡೋದಿಲ್ಲ, ಪೊಲೀಸು ಇಲ್ಲ, ಬೇರೆ ಬೇರೆ ಉದ್ಯಮಗಳು. ಫಾರ್ ಎಕ್ಸಾಂಪಲ್ ನೋಡಿ, ಮೂವಿ ಇಂಡಸ್ಟ್ರಿ, ಬೇರೆ ಬೇರೆ ಭಾಷೆಗಳ ಮೂವಿ ಇಂಡಸ್ಟ್ರಿ ಬಗ್ಗೆ ಜನರು ಏನಾರು ಅದು ಸಿನಿಮಾ ಬಣ್ಣದ ಬದುಕು ಹೇಳಿ, isn't it running the economy in a big way? Isn't it not providing job opportunities? ಅದೊಂದು. ನೀವು ಕೇಳಿದ ಮತ್ತೊಂದು ಪ್ರಶ್ನೆ, ಈಗ ಬೆಂಗಳೂರು ರಾಯಲ್ ಚಾಲೆಂಜರ್ ತಂಡದ ಜೊತೆ ಕೋಟ್ಯಾಂತರ ಕನ್ನಡಿಗರು ಅದರ ಬಗ್ಗೆ ಅಭಿಮಾನ ಇಟ್ಕೊಂಡು ಆ ಗೆಲುವನ್ನ ಸಂಭ್ರಮಿಸಿದ್ರೆ ನಾವೇಕೆ ಸ್ಯಾಟಿಸ್ಡ್ ಆಗಿ ಯೋಚನೆ ಮಾಡ್ಬೇಕು? ಇಫ್ ದಟ್ ಟೀಮ್ ಕ್ಯಾನ್ ಮೇಕ್ ದಿಸ್ ಪೀಪಲ್ ಹ್ಯಾಪಿ, ಇಫ್ ದಿಸ್ ಪೀಪಲ್ ಎಂಜಾಯ್ ದ ಸಕ್ಸಸ್. ನೋಡಿ, ನಮಗೆ ಲೈಫ್ ಅಲ್ಲಿ ದುಃಖ ಪಡಕ್ಕೆ 1000 ಕಾರಣ ಇದೆ. ಲೆಟ್ ಮಿ ಫಿನಿಶ್. ನಾನು ಅವ್ರು ಸಂಭ್ರಮಿಸಿದ ರೀತಿ ಸರಿ ಅಂತ ಹೇಳ್ತಾ ಇಲ್ಲ. ರಾತ್ರಿ ರೋಡ್ಗೆ ಇಳಿದು ಪಟಾಕಿ ಹೊಡೆದು ಕುಡ್ದು ಸಂಭ್ರಮಿಸಿದ ರೀತಿ ತಪ್ಪಿರ್ಬೋದು. ಆದ್ರೆ ಕೋಟ್ಯಾಂತರ ಜನರು ಒಂದು ತಂಡ ಗೆದ್ದದ ಸಂಭ್ರಮ ಮನೆಯಲ್ಲಿ ಸ್ವೀಟ್ ಮಾಡಿ ತಿಂದಿರ್ಬೋದು, ಚಪ್ಪಾಳೆ ತಟ್ಟಿರ್ಬೋದು, ಟಿವಿ ಮುಂದೆ ಕುಣಿದಿರ್ಬೋದು. ಇನ್ ಲೈಫ್ ವಿ ಹ್ಯಾವ್ ಲಾಟ್ ಆಫ್ ರೀಸನ್ ಟು ಬಿ ಸ್ಯಾಡ್ ಅಂಡ್ ಅಪ್ಸೆಟ್. If a franchisee winning, if it can make crores of people happy, ನನ್ನ ಪರ್ಸನಲ್ ವಿಚಾರ ಹೇಳ್ತೀನಿ. ನಾನು ಹಾರ್ಡ್ಕೋರ್ ಕ್ರಿಕೆಟ್ ಫ್ಯಾನು. ನಾನು ರಾತ್ರಿ 10 ಮಲ್ಕೊಂಡ್ಬಿಟ್ಟೆ. ನಾನು ಬೆಳಿಗ್ಗೆ ಬೇಗ ಹೇಳಕ್ಕಿತ್ತು. ನಾನು ನೆಕ್ಸ್ಟ್ ದಿನ ಎದ್ದೆ, ಬೆಳಿಗ್ಗೆ ಹೈಲೈಟ್ ನೋಡಿ ಸಂತೋಷ ಪಟ್ಟೆ. ನಮ್ ಕೊಡಗು ಮೆಡಿಕಲ್ ಕಾಲೇಜ್, ವೈದ್ಯಕೀಯ ಕಾಲೇಜಿನ ನಾನು ಮಾಡೋಣ. ನಾನು ಇಡೀ ಮಕ್ಕಳು ಸ್ಕ್ರೀನಿಂಗ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರು. ನೋಡಿ ಸಂಭ್ರಮ ಪಟ್ಟೆ. ನೆಕ್ಸ್ಟ್ ದಿನ ನಾವು ಸ್ವೀಟ್ ಹಂಚಿ ತಿಂದು ಸಂತೋಷ ಪಟ್ವಿ. ಇಟ್ಸ್ ಹೆಲ್ತಿ ವೇ. ಆಲ್ ಮೈ ಸ್ಟೂಡೆಂಟ್ಸ್ ಹೂ ವಾಚ್ ದ ಸ್ಪೋರ್ಟ್ಸ್ ಹ್ಯಾಡ್ ಎ ಗುಡ್ ಟೈಮ್. ನೆಕ್ಸ್ಟ್ ಡೇ ವಿ ಹ್ಯಾಡ್ ನಾವು ಸ್ವೀಟ್ ತಿಂದು ಸಂಭ್ರಮ ಪಟ್ವಿ. ಇದನ್ನ ನೀವು ಬೇರೆ ರೀತಿಯಲ್ಲಿ ನೋಡ್ಬೋದು. ಸಂತೋಷ ಪಡೋ ಅವಶ್ಯಕತೆ ಏನಿತ್ತು? RCB ಅಂದ್ರೆ ಏನು? ಕನ್ನಡದ ರಣಜಿ ತಂಡನ? ಇದು ವಿರಾಟ್ ಕೊಹ್ಲಿ ಕನ್ನಡಿಗನ? ನಿಮ್ ನಿಲುವಿನ ಮೇಲೆ ಡಿಪೆಂಡ್ ಆಗುತ್ತೆ. ಐ ವಾಂಟೆಡ್ ಟು ಸೆಲೆಬ್ರೇಟ್ ಇಟ್ ಬಿಕಾಸ್ ಐ ಎಂಜಾಯ್ಡ್ ವಾಚಿಂಗ್ ಇಟ್. ಆಸ್ ಎ ಟೀಮ್ ನಾವು ನೋಡ್ತಾ ಬೆಂಗಳೂರು ತಂದಂತ ಎಮೋಷನ್ ಅನ್ನ ಇಷ್ಟು ವರ್ಷಗಳಿಂದ ನಾವು ನಾನು ಡೆವಲಪ್ ಮಾಡ್ಕೊಂಡು ಬಂದಿದ್ದೀನಿ. ಬೇರೆಯವ್ರ ಹೃದಯದಲ್ಲಿ ಡೆವಲಪ್ ಆಗಿಲ್ಲ ಅಂತ ಹೇಳಿದ್ರೆ ಐ ಕಾಂಟ್ ಸೇ ಇಟ್ಸ್ ದೇರ್ ಪರ್ಸ್ಪೆಕ್ಟಿವ್. ನನಗೆ ಖುಷಿ ಕೊಡ್ತು ಗೆಲುವು. ಅದನ್ನ ನಾನು ಶಾಂತಿಯುತ ರೀತಿಯಲ್ಲಿ ಸಂಭ್ರಮಿಸಿದೆ. ಅಲ್ಲಿ ದಟ್ ಇಸ್ ಮೈ 2 cents ಇದೆ ವಿಷಯದ ಬಗ್ಗೆ. ಎಸ್, ಮಂಜುನಾಥ್ ಅವ್ರು ಏನು ಹೇಳ್ಬೇಕು ಅಂತ ಹೊರಟ್ರಿ ನಡುವೆ? ಇಲ್ಲ, ಮತ್ತೆ ವಾದ ಆಗೋದು ಬೇಡ, ವಾಗ್ವಾದ ಆಗೋದು ಬೇಡ. ಇದ್ರಲ್ಲಿ ಸ್ಯಾಡಿಸಮ್ ಏನಿಲ್ಲ. ಸ್ಯಾಡಿಸಮ್ ಬೈ ಡೆಫಿನೇಷನ್ ಈಸ್ ಗೆಟಿಂಗ್ ಹ್ಯಾಪಿನೆಸ್ ಔಟ್ ಆಫ್ ಟಾರ್ಚರ್ ಆರ್ ಕ್ರಿಯೇಟಿಂಗ್ ಅನ್ಹ್ಯಾಪಿನೆಸ್ ಇನ್ ಸಂಬಡಿ ಎಲ್ಸ್. ಇಲ್ಲಿ ಸ್ಯಾಡಿಸ್ಟಿಕ್ ಆಗಿ ಯಾರು ಮಾತಾಡ್ತಿಲ್ಲ. ದಟ್ಸ್ ಮೈ ಓನ್ಲಿ ಅಬ್ಜೆಕ್ಷನ್. ಅದು ಬಿಟ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಒಂದು ಡಿಫೆನ್ಸ್ ಆಗಿ IPL ಬಂದಾಗ ನಾನು ಅದನ್ನು ಕ್ರಿಟಿಸೈಸ್ ಮಾಡ್ತೀನಿ. ಅದರ್ವೈಸ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಅ ವೆರಿ ವೆರಿ ಲಾರ್ಜ್ ಕ್ಯಾನ್ವಾಸ್ ಫಾರ್ ಡಿಸ್ಕಷನ್. ಸರ್ಕಾರ ಎಲ್ಲ ಜನರಿಗೂ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ನೇರವಾಗಲಿ ಅಥವಾ ಪರೋಕ್ಷವಾಗಲಿ ಅನ್ನೋದು ಜಾಗತಿಕವಾಗಿ ಒಪ್ಕೊಂಡಿರ್ತಕ್ಕಂಥ ಅಂಶ. ಅದರಲ್ಲಿ ಸಮಾಜವಾದಿ ಮಾದರಿ ಇದೆ, ಡೆಮೊಕ್ರೆಟಿಕ್ ಸೋಷಿಯಲಿಸ್ಟ್ ಮಾದರಿ ಇದೆ, ಲಿಬರಲ್ ಡೆಮೊಕ್ರೆಟಿಕ್ ಮಾದರಿ ಕೂಡ ಇದೆ. ಅಮೆರಿಕ, ಆಸ್ಟ್ರೇಲಿಯಾ ಅಂತ ದೇಶಗಳು ಲಿಬರಲ್ ಡೆಮೊಕ್ರಸೀಸ್. ಅವರು ನಮ್ಗೆ ಉದ್ಯೋಗ ಕೊಡ್ಸಕ್ಕಾಗದೇ ಇದ್ರೆ ನಾವು ನಿರುದ್ಯೋಗ ಭತ್ಯೆ ಕೊಡಬೇಕು ಅನ್ನೋ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದ್ದು. ಆದ್ರಿಂದ ಈ ಚರ್ಚೆಯನ್ನ ನಾವು ತುಂಬಾ ದೂರ ಬೆಳೆಸಕ್ಕೆ ಇಲ್ಲಿ ಆಗೋದಿಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೊಂದ್ಸಲಿ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಮೇಜರ್ ಅವರು ಬರ್ಲಿ, ನಾನು ಬರ್ತೀನಿ. ಆದ್ರೆ ಅದನ್ನೊಂದು ಡಿಫೆನ್ಸ್ ಆಗಿ IPL ಸರಿ ಅನ್ನೋದಕ್ಕೆ ಕೊಡಬಾರದು. ನಿರುದ್ಯೋಗ ಯಾವ ಪ್ರಮಾಣದಲ್ಲಿದೆ, ಅದ್ರ ದುಃಖ ಹೇಗಿದೆ,
ಮನೆರಗ ಅಂತ ಯೋಜನೆಗಳನ್ನ ಹೇಗೆ ಸರ್ಕಾರಗಳು ಹಳ್ಳ ಹಿಡಿಸಿವೆ, ಯಾವ ರೀತಿ ಮಿನಿಮಮ್ ಅವರಿಗೆ ಒಂದು ಹಣಕಾಸು ವಿನಿಯೋಗವನ್ನ ಮಾಡದೆ ಕೋಟ್ಯಾಂತರ ಜನಗಳಿಗೆ ಬದುಕಿಲ್ದಾಗ ಮಾಡಿದೆ ಸರ್ಕಾರಗಳು, ಅದು ಇನ್ನೊಂದು ವ್ಯಾಪಕವಾದಂತಹ ಚರ್ಚೆ. ಹಾಗೇನೆ ಇದು ಪರ್ಸ್ಪೆಕ್ಟಿವ್ಗಳ ಮೇಲೆ ಡಿಪೆಂಡ್ ಆಗಲ್ಲ. ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಮಾವಿನ ಹಣ್ಣು ಕಿತ್ಲೆ ಹಣ್ಣಾಗತ್ತೆ, ಕಿತ್ಲೆ ಹಣ್ಣು ಮಾವಿನ ಹಣ್ಣಾಗತ್ತೆ ಅಂತ ನಾನು ಆರ್ಗ್ಯೂ ಮಾಡಬಹುದು. ಸಾಮಾಜಿಕ ಮಾನದಂಡಗಳ ಪ್ರಕಾರ ಯಾವ್ದು ಆರೋಗ್ಯಕರ, ಯಾವ್ದು ಅನಾರೋಗ್ಯಕರ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅನ್ನೋದನ್ನ ನೋಡ್ಬೇಕಾಗತ್ತೆ. ನಾವು ಕ್ರೀಡಾ ಮನೋಭಾವ ಬೆಳೆಯೋದು ತುಂಬಾ ಅಗತ್ಯ. ಹಣವೇ ಸರ್ವಸ್ವಾದಾಗ ಕ್ರೀಡಾ ಮನೋಭಾವ ಸತ್ತೋಗುತ್ತೆ. ಅದು ಪ್ರಶ್ನೆ, ಯು ರಿಟರ್ನ್ ಪ್ರಶ್ನೆ ಅಲ್ಲ. ಸೋಷಿಯಲಿ ವಾಟ್ ಈಸ್ ಗುಡ್, ವಾಟ್ ಈಸ್ ಹೆಲ್ದಿ, ಅದನ್ನ ನಾವು ನಾಗರಿಕರಾಗಿ, ವೈದ್ಯರಾಗಿ, ಎಲ್ಲಾ ರೀತಿಯ ಮನಃಶಾಸ್ತ್ರಜ್ಞರಾಗಿ ಅದನ್ನ ಯೋಚನೆ ಮಾಡಿ